ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲಲ್ಲಿ ಆಗಲೇ ನಾನು 8 ಶಾರ್ಟ್ ಟ್ರಿಕ್ಗಳನ್ನ ಹೇಳಿದ್ದೀನಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕ್ವೇರ್ ನಂಬರ್ ಟ್ರಿಕ್ಗಳೇ ಇರೋದು. ನಿಮಗೆ ಸ್ಕ್ವೇರ್ಗೆ ಎಷ್ಟು ಟ್ರಿಕ್ಗಳಿದೆ, ಲೈಕ್ 1 ರಿಂದ 1000ವರೆಗೂ ತುಂಬ ಟ್ರಿಕ್ಗಳಿದ್ದಾವೆ. 75ರಿಂದ 125, 25ರಿಂದ 75, 40ರಿಂದ 50, ನಂಬರ್ ಎಂಡ್ ಆದರೆ ಏನು 5ರಲ್ಲಿ. ಸೊ ಎಲ್ಲ ಟ್ರಿಕ್ಗಳು ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ನೀವು ಆ ಟ್ರಿಕ್ಗಳನ್ನ ನೋಡ್ಬೋದು. ಸೊ ಈ ಟ್ರಿಕ್ ಬಂದ್ಬಿಟ್ಟು ಮಲ್ಟಿಪ್ಲಿಕೇಶನ್ ಟ್ರಿಕ್. ಈಸಿಯಾಗಿ 2 ಡಿಜಿಟ್ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡೋದ ತೋರಿಸ್ಕೊಡ್ತೀನಿ. ಏನ್ ಇದೇ ಪ್ಯಾಟರ್ನ್ ಇರ್ಬೇಕಾ ಅಂತಂದ್ರೆ ಇರ್ಬೇಕು, ಬಟ್ ಎಕ್ಸಾಮ್ ಅಲ್ಲೂ ಇದೇ ತರ ಕೊಡ್ತಾರೆ. ಸಿಂಪ್ಲಿಫಿಕೇಶನ್ ಅಂತಂದ್ರೇನೆ ಈಸಿ ಆಗ್ಲಿ ಅಂತ ಇಷ್ಟೊಂದು ದೊಡ್ಡ ನಂಬರ್ ಕೊಟ್ಬಿಟ್ಟು ನಿಮಗೆ 30 ಸೆಕೆಂಡ್ಸ್ ಅಲ್ಲಿ 20 ಸೆಕೆಂಡ್ಸ್ ಸಾಲ್ವ್ ಮಾಡಿ ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅದರಲ್ಲಿ ಶಾರ್ಟ್ ಟ್ರಿಕ್ ಇರುತ್ತೆ, ಅದಕ್ಕೋಸ್ಕರನೇ ಈ ತರ ನಂಬರ್ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 44 × 48 ಅಂದ್ರೆ ಜಸ್ಟ್ 46 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ 46 ಸ್ಕ್ವೇರ್ ಏನು ಅಂತ ಸ್ಕ್ವೇರ್ ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಅದಕ್ಕೂ ನಾನು ಈಸಿಯಾಗಿ ಸಿಂಪಲ್ ಆಗಿ ಟ್ರಿಕ್ ಹೇಳಿದೀನಿ. ಏನು ಅಂತ 4 4 16. ಸೊ 6ಕ್ಕಿಂತ 1 ಕಮ್ಮಿ 5, 16 5 21. 6 10ಕ್ಕಿಂತ ಎಷ್ಟು ಕಮ್ಮಿ 4 ಕಮ್ಮಿ 4 4 16 ಮೈನಸ್ 2 ಸ್ಕ್ವೇರ್ 4 ಗೊತ್ತು ನಿಮಗೆ. ಸೊ 2112 ಇದ್ರದ್ದು ಆನ್ಸರು. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಲೇಟ್ ಆಯ್ತು, ಇಲ್ಲ ಅಂದ್ರೆ 10 ಸೆಕೆಂಡ್ಸ್ ಅಲ್ಲಿ ಇದು ಗೊತ್ತಾಗೋಗುತ್ತೆ, ಇನ್ನು ಕಮ್ಮಿಯೇ ಗೊತ್ತಾಗೋಗುತ್ತೆ. ಈ ಸ್ಕ್ವೇರ್ ವ್ಯಾಲ್ಯೂನು ಟ್ರಿಕ್ ನಿಮಗೆ ಗೊತ್ತಿರಬೇಕಾದ್ರೆ. ಸೊ ಸ್ಕ್ವೇರ್ ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ, ನಾನು ಹೇಳ್ಕೊಟ್ಟಿದ್ದೀನಿ. ಅಂಡ್ ಆಬ್ವಿಯಸ್ಲಿ 46 ಸ್ಕ್ವೇರ್ ಗೊತ್ತಿರುತ್ತೆ ಎಲ್ಲರಿಗೂ. ಇದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ 46 ಅಲ್ವಾ, 46 + 2 48. 46 - 2 44. ಸೊ ಇದು ಯಾವ ಫಾರ್ಮುಲಾ ಎಲ್ಲರೂ ಕಲ್ತಿದ್ದೀವಿ ಹೈಸ್ಕೂಲಲ್ಲಿ. a + b × a - b, a² - b². ಸೊ ಈ ಮೆಥಡ್ ವ್ಯಾಲಿಡ್ ಇದೆ, ಪ್ರೂಫ್ ಕೂಡ ನಿಮ್ ಕಣ್ಣಿಗೆ ಇಲ್ಲೇ ಮುಂದೆ ಇದೆ. ಈಗ ಅದನ್ನ 58 66 ಮಾಡೋಣ. ನೀವು ಹಂಗೆ ಮಾಡಕ್ ಹೋದ್ರೆ ಸಖತ್ ಲೆಂತ್ ಆಗುತ್ತೆ. ಸೊ 58ಕ್ಕೆ ಎಷ್ಟು ಕೂಡಿಸಿದ್ರೆ ಅಂದ್ರೆ 66 58 ಎರಡರ ಮಧ್ಯೆ ಏನಿದೆ ಎರಡು ಮೈನಸ್ ಮಾಡಿ. ಸೊ ಮೈನಸ್ ಮಾಡಿದ್ರೆ ಏನಾಗುತ್ತೆ 8 / 2 ಮಾಡಿದ್ರೆ 4. ಸೊ 4 ಅಂತ ನಿಮಗೆ ಗೊತ್ತಾಯ್ತು. ಸೊ 4 ಪ್ಲಸ್ ಮಾಡಿದ್ರೆ ಎಷ್ಟು 62 + 4 ಅಂದ್ರೆ 66. 62 - 4 ಅಂತ ಅಂದ್ರೆ 58. ಸೊ ಇವಾಗ ಏನು 62 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. 62 ಸ್ಕ್ವೇರ್ ಹೆಂಗ್ ತೆಗೆಯೋದು ಅಂತ ನಾನು ಆಗ್ಲೇ ಹೇಳ್ಕೊಟ್ಟಿದ್ದೀನಿ. ಇದು 70 ಅಂದ್ರೆ 25ರಿಂದ 75ರಲ್ಲಿ ಆಗ್ತಿದೆ. ಸೊ 50ಗಿಂತ ಎಷ್ಟು ಜಾಸ್ತಿ ಇದೆ 12 ಜಾಸ್ತಿ ಇದೆ. ಆ 12ನ ಎಲ್ಲಿಗೆ ಆಡ್ ಮಾಡ್ಬೇಕು ಅಂತ ಹೇಳಿದ್ದೆ 25ಕ್ಕೆ ಆಡ್ ಮಾಡ್ಬೇಕು. 25ಕ್ಕೆ ಆಡ್ ಮಾಡಿದ್ರೆ 37. ಸೊ ಅದೇ 12ದು ಸ್ಕ್ವೇರ್ ಬರೀಬೇಕು. ಸೊ 12 ಸ್ಕ್ವೇರ್ 144. ಇವಾಗ ಎಷ್ಟಾಯ್ತು 4 4 8 3. ಇದು ನಮ್ಮ 62 ಸ್ಕ್ವೇರು ಮೈನಸ್ 4 ಸ್ಕ್ವೇರ್ ಎಷ್ಟು ಅಂತ ಗೊತ್ತು 4 4 16. ಇದನ್ನ ಮೈನಸ್ ಮಾಡಿದ್ರೆ ನಿಮ್ಮ ಆನ್ಸರ್ ಬರುತ್ತೆ. ಸೊ ಈಗ 25 × 29 ನೋಡೋಣ. ಇದು ಈಸಿ ಇದೆ ನೋಡಿ. ಈಗ ಬರೀ ಈವನ್ ನಂಬರ್, ಈಗ ಆಡ್ ನಂಬರ್ ಇಲ್ವಾ ಅಂತಂದ್ರೆ ಆಡ್ ನಂಬರ್ಗೂ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಈಗ 25 ಮತ್ತೆ 29 ನಿಮಗೆ ಮಿಡಲ್ ನಂಬರ್ ಗೊತ್ತಾಗ್ಲಿಲ್ಲ ಅಂದ್ರೆ ಸಿಂಪಲ್ ಎರಡು ಮೈನಸ್ ಮಾಡಿ 4 / 2 ಮಾಡಿ 2. ಸೊ ಅಲ್ಲಿಗೆ ಏನು 27 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್. ಇಷ್ಟೇ ಇದ್ರದ್ದು ಆನ್ಸರ್ ಬರುತ್ತೆ ನೋಡಿ. ಈಗ 27 ಸ್ಕ್ವೇರ್ ಎಲ್ಲರಿಗೂ ಗೊತ್ತಿಲ್ಲ ಅಂದ್ರೆ ಮೆಥಡ್ ಇದೆ. ಆಕ್ಚುಲಿ 30ರವರೆಗೂ ನೀವು ಕಲಿಬೇಕು. ಸೊ ಮೆಥಡ್ ಏನು ಯೂಸ್ ಮಾಡಕ್ ಹೋಗಬೇಡಿ. 30ರವರೆಗೂ ಎಲ್ಲರೂ ಕಂಪಲ್ಸರಿಯಾಗಿ ಕಲೀರಿ. ಸೊ ಇದು ಬಂದ್ಬಿಟ್ಟು 729. 4 ಸ್ಕ್ವೇರ್ ಅಂದ್ರೆ 4. ಸೊ 725 ಇದ್ರದ್ದು ಆನ್ಸರು. ಇದು ಸೇಮ್ ಫಾರ್ಮುಲಾ. ಸೊ ಈಗ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ 63 × 67ಕ್ಕೆ ಮಾಡ್ಬಿಟ್ಟು ಹೇಳಿ. ಈ ವಿಡಿಯೋಗೆ ಇಷ್ಟೇ. ಮುಂದೆ ಇದೇ ತರ ಟ್ರಿಕ್ಗಳ ತರಿಸಿರ್ತೀವಿ ಕನ್ನಡದಲ್ಲಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.